ಕಷ್ಟನೋ ಸುಖನೋ 17 ಮಂದಿಯ ಪೈಕಿ 13 ಮಂದಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದರು. ಆಮೇಲೆ ನಿಮಗೆಲ್ಲ ಗೊತ್ತಿರುವಂಥ ರೀತಿಯಲ್ಲಿ ಜೈಲು ಒಳಗಡೆ ಯಾರು ನಟೋರಿಯಸ್ ಕ್ರಿಮಿನಲ್ಗಳಿರ್ತಾರೆ ಅವ್ರದ್ದೇ ನಡೆಯುತ್ತೆ, ಜೈಲಧಿಕಾರಿಗಳದ್ದು ನಡೆಯಲ್ಲ ಅಂತಲ್ಲ, ನಿಮಗೆ ಇಚ್ಛಾಶಕ್ತಿ ಇದ್ದರೆ ಅವನು ಕೂಡ ತಲೆ ಬಾಗಿಸಲೇಬೇಕಾಗತ್ತೆ. ಆದರೆ ನಮಗೆ ಬೇಡವೇ? ನಾನು ಅದಕ್ಕೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಇಂಥ ನಟೋರಿಯಸ್ಗಳನ್ನು ನಾವು ಕಾಪಾಡಿ ರಕ್ಷಣೆ ಮಾಡಿ ಏನು ಪ್ರಯೋಜನ? ಇವರಿಗೆಲ್ಲ ಹೆಂಗಾಗಿದೆ ಅಂತಂದರೆ ಹೊರಗಡೆ ಡೇಂಜರ್, ಜೈಲ್ ಭಾಳ ಫ್ರೀ, ಜೈಲಲ್ಲಿ ಸೆಕ್ಯೂರಿಟಿ ಇರುತ್ತೆ. ಯಾಕಂದರೆ ಜೈಲಲ್ಲಿ ಕೊಲ್ಲೋದಕ್ಕೆ ಪೊಲೀಸರು ಬಿಡೋದಿಲ್ಲ, ಹೊರಗಡೆ ಯಾರಾದರೂ ಹೊಡೆದೋಗ್ತಾನೆ, ಒಳಗಡೆ ಹೊಡೆಯೋಂಗಿಲ್ಲ, ಯಾಕಂದರೆ ಪೊಲೀಸರು ಹೊಡೆಯೋಂಗಿಲ್ಲ. ಹಾಗಾಗಿ ಯಾರೆಲ್ಲ ಎನ್ಕೌಂಟ್ರ್ ಭಯ ಇರುತ್ತೆ ಅವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಏನು ಕೇಸಲ್ಲಿ ಸಿಕ್ಕಾಕೊಳ್ಳೋದು, ಒಳಗೆ ಹೋಗ್ಬಿಡೋದು. ಒಳಗೆ ಅವರಿಗೆ ಭಾಳ ಸೇಫ್. ಇವತ್ತು ನೋಡಿ, ಅಲ್ಲಿ ದರ್ಶನ್ ಒಳಗಿದ್ರೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಕರೆಸ್ಕೋತಾನೆ ದರ್ಶನ್ನನ್ನು. ದರ್ಶನ್ ಸೂಪರ್ ಸ್ಟಾರ್ ಆಗಿರ್ಬೋದು, ಆತನ ಬಳಿಗೆ ಹೋಗೋದಿಲ್ಲ, ವಿಲ್ಸನ್ ಗಾರ್ಡನ್ ನಾಗ ಹೋಗೋದಿಲ್ಲ, ದರ್ಶನನ್ನು ಕರೆಸ್ಕೊಳ್ಳೋದು. ಅಂದರೆ ಈ ಅಂಡರ್ವರ್ಲ್ಡ್ಗಳ ತಾಕತ್ಯಂಥದ್ದು, ಅವುಗಳನ್ನು ಬೆಳೆಸಿದ್ಯಾರು? ಯಾಕೆ ಬೆಳೆಸ್ಬೇಕಂತವ್ರನ್ನ? ನನ್ನ ಪ್ರಶ್ನೆ ಅವತ್ತಿಂದ ಇವತ್ತಿನ ತನಕ, ಯಾಕೆ ದೊಡ್ಡ ದೊಡ್ಡ ಡಾನ್ಗಳನ್ನು ಬೆಳೆಯೋಕ್ಕೆ ಬಿಡ್ತೀರಿ? ಅವತ್ತೇ ದಾವೂದ್ ಇಬ್ರಾಹಿಮ್ನನ್ನು ಒಡೆದಾಕಿದ್ದಿದ್ರೆ ಇವತ್ತಿಂಥ ಪ್ರಾಬ್ಲಮ್ ಆಗ್ತಿತ್ತಾ? ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಆಗ್ತಾ ಇತ್ತಾ? ಎಂತೆಂಥವ್ರನ್ನ ನ್ಯಾಯ ಮತ್ತೊಂದು ಅನ್ನೋ ಕಾರಣಕ್ಕಾಗಿ, ಉಳಿಸಿದ ಕಾರಣಕ್ಕಾಗಿ ಎಂತೆಂಥ ಮಾರಕಗಳು ದೇಶ ವಿದೇಶಗಳಲ್ಲಿ ಹುಟ್ಟುಕೊಂಡವು, ದೇಶ ವಿದೇಶಗಳಲ್ಲಿ ಹೋಯ್ತು. ಅವರನ್ನ ಎಲ್ಲ ಹೊಡೆದಾಕಿದ್ರು, ಒಂದು 20-25 ಜನರನ್ನ. ಅದು ಈಗಲೂ ಗೊತ್ತಿಲ್ಲ ಯಾರು ಹೊಡೆದಾಕಿದ್ದಾರೆ ಅಂತೇಳಿ. ಭಾರತ ವಿರೋಧಿ ಕ್ರಿಮಿನಲ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಹೊಡೆದಾಕಿದ್ದಾರೆ. ಇವತ್ತು ಕೂಡ ದರ್ಶನ್ ಅಂಥ ಅಂಡರ್ವರ್ಲ್ಡ್ಗಳ ಅಂಡರಲ್ಲಿ ಹೋಗಿ ನಿಲ್ಲಬೇಕಾಗಿ ಬಂತು. ವಿಲ್ಸನ್ ಗಾರ್ಡನ್ ನಾಗ ಕರೆದಾಗ ಬರುವಂಗಾಯ್ತು. ದರ್ಶನ್ಗೆ ಬರಕ್ಕೆ ಹೇಳಿ ಅಂದರೆ ಬರಬೇಕು ದರ್ಶನ್ ಅಂಥ ಪರಿಸ್ಥಿತಿ. ಈಗ ದರ್ಶನ್ ಏನೇ ಆಗಿರಲಿ, ದರ್ಶನ್ ಒಬ್ಬ ನಟ. ಅಂದರೆ ನೀವು ಇಷ್ಟು ದೊಡ್ಡ ನಟ ಆಗಿದ್ರು ಕೂಡ ಅದೇ ನಿಮ್ಮಿಂದೊಂದು ಕೊಲೆ ಆಗಿದೆ, ಮತ್ತೊಂದು ಆರೋಪ ಇದೆ, ಮತ್ತೊಂದಿದೆ, ಒಳಗೆ 10 ಕೊಲೆ ಮಾಡಿದವರ ಕೆಳಗೆ ನೀವು ತಲೆ ಬಗ್ಗಿಸಿ ನಿಲ್ಬೇಕಲ್ಲ. ಈ ಪರಿಸ್ಥಿತಿ ಯಾಕೆ ನಾವು ತಂದುಬಿಟ್ಟಿದ್ದೀವಿ ಅಂತ. ಬನ್ನಿ, ಇದರ ಬಗ್ಗೆ ಇವತ್ತು ಮುಖ್ಯವಾಗಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ, ನಂಬರ್ 1 ವೀಕ್ಷಕರೇ. ಎರಡನೇದಾಗಿ ಇತರರು ಕೂಡ ಬೇರೆ ಬೇರೆ ಜೈಲಿಗೆ ಹೋಗ್ತಾರೆ, ಅವರನ್ನ ಕರ್ಕೊಂಡು ಹೋಗ್ತಾರೆ, ನಂಬರ್ 2. ಮೂರನೇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಮೂಡ ಹಗರಣ ಏನಾಯಿತು ಅಂತೇಳಿ. ಸಿದ್ದರಾಮಯ್ಯನವರ ಹಗರಣ, ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ, ಆನಂತರ FIR ಆಗಬೇಕಾಗಿತ್ತು. ಆಗ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗ್ತಾರೆ, ನೋಡಿ ಇದನ್ನು ತಡೆಯಿರಿ ಅಂತೇಳಿ. ಮೊನ್ನೆ ಅದಕ್ಕೆ ಏನೋ ಮಾತಾಡಿ ನಿಲ್ಲಿಸಿದ್ದಾರೆ. ಇವತ್ತು ಅದರ ಮುಂದುವರಿದ ಭಾಗ ನಡೆಯುತ್ತೆ. ಇವತ್ತು FIR ಹಾಕ್ಬೋದಾ, ವಿಚಾರಣೆ ನಡೆಸ್ಬೋದಾ, ಅಥವಾ ರಾಜೀನಾಮೆ ಕೊಡಬೇಕಾಗ್ಬೋದಾ, ಎಲ್ಲದರ ಬಗ್ಗೆ ಒಂದು ಕ್ಲೂ ಸಿಗತ್ತೆ ನಿಮಗೆ. ಅದರ ಬಗ್ಗೆ ಕೂಡ ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದು ವೆರಿ ಮುಖ್ಯ ಪಾಯಿಂಟ್ ಇದೆ, ನಾನು ದರ್ಶನ್ದೇ ಜಾಸ್ತಿ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, DK ಶಿವಕುಮಾರ್ ಅವರ CBI ಕೇಸ್ ಇದೆಯಲ್ಲ, CBI ಕೇಸ್ ಅಂತಂದರೆ ಈ ಅಕ್ರಮ ಆಸ್ತಿ ಗಳಿಕೆ ಅಂತೆಲ್ಲ ಜೈಲಿಗೆಲ್ಲ ಹೋದ್ರಲ್ಲ, ಅದು CBIಗೆ ಹೋಗಿತ್ತು. ಆ CBI ಕೊಟ್ಟಿದ್ದು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಯಡಿಯೂರಪ್ಪನವರಿದ್ದಾಗ ಅದನ್ನು ಕೊಟ್ಟಿದ್ದು. ಅಲ್ಲಿ ಯಡಿಯೂರಪ್ಪ ಸಿದ್ದರಾಮಯ್ಯ ಅಂತ ಬರಲ್ಲ, ರಾಜ್ಯ ಸರ್ಕಾರ ಅಂತ ಬಂದರೆ ಅದು ಯಾರೇ ಬದಲಾಗಲಿ, ನಾಳೆ ನೀವು ಮುಖ್ಯಮಂತ್ರಿ ಆದರೂ ಕೂಡ ಅವತ್ತಿನ ಆದೇಶ ನೀವು ಕೊಟ್ಟ ಆದೇಶ ಆಗುತ್ತೆ. ಆ ಆದೇಶವನ್ನು ವಾಪಸ್ ಪಡ್ಕೊಂಡಿದೆ, CBIಯಿಂದ ವಾಪಸ್ ಪಡ್ಕೊಂಡಿದೆ. ಅದಕ್ಕೆ ಪ್ರಶ್ನೆ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೋರ್ಟ್ಗೆ ಹೋಗಿದ್ದಾರೆ. ಅದರ ವಿಚಾರ ಕೂಡ ಇವತ್ತು ಬರುತ್ತೆ. ಸೊ ಹಾಗಾಗಿ ದರ್ಶನ್, CM, DCM ಇವೆಲ್ಲ ವಿಚಾರಗಳು ಭಾಳ ಪ್ರಮುಖವಾಗಿರುತ್ತೆ. ನಮ್ಮ ರಿಪೋರ್ಟರ್ಗಳು ರೆಡಿ ಇದ್ದಾರೆ, ಎಲ್ಲ ಅದರ ಹಿಂದೆ ಓಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತೇಳಿ. ಯಾರೆಲ್ಲ ಇದ್ದಾರೆ? ಬಳ್ಳಾರಿಯಿಂದ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ, ರಂಜಿತ್ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ನವೀನ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ ದರ್ಶನ್ ಇರುವಂತಹ ವೆಹಿಕಲ್ ಅನ್ನ. ಭೀಮಾ ನಾಯ್ಕ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಯಾಕಂದ್ರೆ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಶಿಫ್ಟಿಂಗ್. ಅಂದ್ರೆ ಇಲ್ಲಿ ತನಕ ಈ ನಮ್ಮ ನವೀನ್ ಮಾಡ್ತಾ ಇದ್ರಲ್ವಾ ಇಲ್ಲಿ ಪರಪ್ಪನ ಅಗ್ರಹಾರದಿಂದ, ಇನ್ನು ಮುಂದೆ ರೇಣುಕಾರಾಧ್ಯಕ್ಕೆ ಶಿಫ್ಟ್ ಬಳ್ಳಾರಿ ಡ್ಯೂಟಿ. ಎಲ್ಲರ ಫೋಕಸ್ ಈಗ ಬಳ್ಳಾರಿ ರೇಣುಕಾರಾಧ್ಯಕ್ಕೆ. ಇಲ್ಲೇನೆಲ್ಲ ಆಗ್ತಾ ಇತ್ತು ಅಂತ ಇವ್ರು ಹೇಳ್ತಾ ಇದ್ರು, ಯಾರು ನಮ್ಮ ನವೀನು. ಈಗ ರೇಣುಕಾರಾಧ್ಯ ರೆಡಿ ಆಗಬೇಕು. ಅಲ್ಲಿ ಹಿಂಗಾಯ್ತು, ಚಿಕನ್ ಪೀಸ್ ಕೊಟ್ರು, KFC ಕೊಟ್ರು, ಮತ್ತೊಂದು ಕೊಟ್ರು. ರೇಣುಕಾರಾಧ್ಯ ಮುಂದೈತೆ ಮಾರಿ ಹಬ್ಬ ಫುಲ್ಲು. ನಿಮಗೇನೆ ಫುಲ್ ನಿಮ್ಮ 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 ಅಂಡ್ರಲ್ಲಿ ಕೊಟ್ಬಿಟ್ಟಿದ್ದೀವಿ ದರ್ಶನ. ಎನಿವೆ, ಇನ್ನು ಅರ್ಧ ಗಂಟೆಯಲ್ಲಿ ಬಳ್ಳಾರಿ ಜೈಲಿಗೆ ಪೊರ್ಕಿ ಅನಂತಪುರ ಮಾರ್ಗ ಅಂತಂದರೆ ನಿಮಗೆ 2 ರೂಟ್ ಬರುತ್ತೆ ವೀಕ್ಷಕರೇ. ಇನ್ನು ಅರ್ಧ ಗಂಟೆಯಲ್ಲಿ ಬಳ್ಳಾರಿ ಜೈಲಿಗೆ ಪೊರ್ಕಿ 334, 320ರಿಂದ 334 ಕಿಲೋಮೀಟರ್ ಇದೆ ಬೆಂಗಳೂರಿನಿಂದ. ಅನಂತಪುರ ನಾರೇಪಲ್ಲಿ ದಾಟಿದ್ದಾರಂತೆ. ಹೈ ಸೆಕ್ಯೂರಿಟಿ ಮೂಲಕ ದರ್ಶನನ್ನು ಕರೆದೊಯ್ತಾ ಇರುವಂಥ ಖಾಕಿ ಪಡೆ ಬೆಳಗ್ಗೆ 4:30ಕ್ಕೆ ಪರಪ್ಪನ ಅಗ್ರಹಾರದಿಂದ ಬಿಟ್ಟಿದ್ದಾರೆ. ಯಾಕಂದರೆ ಮೀಡಿಯಾ ಎಲ್ಲ ಸಿಗಬಾರ್ದು ಅಂತೇಳಿ. ಹಾಗಂತ ನಾವು ಬಿಡ್ತೀವಾ? ಪೊಲೀಸರ ಕೆಲಸ ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ತೀವಿ. ಆದರೆ ರೂಟ್ ಹೇಳಿಲ್ಲ. ಹೈ ಸೆಕ್ಯೂರಿಟಿ ಮೂಲಕ ದರ್ಶನ್ ಅವರನ್ನು ಕರೆದೊಯ್ತಾ ಇದ್ದಾರೆ.
ಓಕೆ, ಈಗ ನಿಮಗೆ ಎಲ್ಲ CCTV ವಿಜುವಲ್ ತೋರಿಸ್ತೀನಿ. ನಮ್ಮ ರಿಪೋರ್ಟರ್ಗಳು ಎಂತ ಅಲರ್ಟ್ ಆಗಿದ್ದಾರೆ ಅಂತಂದರೆ, ನಮ್ಮ ವಿಡಿಯೋ ಇಲ್ಲದಿದ್ದರೆ ಪರವಾಗಿಲ್ಲ, ನಮ್ಮ ಕ್ಯಾಮರಾಮನ್ಗಳು ತೆಗೆದಿಲ್ಲ ಅಂದರೆ ಪರವಾಗಿಲ್ಲ, ಅಲ್ಲೆಲ್ಲ ಎಲ್ಲೆಲ್ಲಿ CCTV ವಿಜುವಲ್ಸ್ ಇದೆ ಅದನ್ನೆಲ್ಲ ನೋಡಿ. ಬೆಳಗ್ಗೆ 5:28ಕ್ಕೆ ದೇವನಹಳ್ಳಿ ಟೋಲ್ ದಾಟಿದೆ ವಾಹನ. ದರ್ಶನ್ ಕರೆದೊಯ್ಯುತ್ತಿರುವ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ. ಹೈದರಾಬಾದ್ ದರ್ಶನ್ ಕರೆದೊಯ್ಯಲು ಪ್ಲಾನ್ ಹೈದರಾಬಾದ್ಗೆ. ಅಲ್ಲಿಂದ ಅಂದರೆ ನಿಮಗೆ ಹೇಳ್ತೀನಿ, ನಾನು ರೂಟ್ ಹೇಳ್ತೀನಿ. ಬಾಗೇಪಲ್ಲಿ ಮಾರ್ಗವಾಗಿ ದರ್ಶನ್ ಕವರೇಜ್ ನಾವೇ ಫಸ್ಟ್ ಮಾಡ್ತಾ ಇರುವಂಥದ್ದು. ನೋಡಿ, ಈಗ ವೆಹಿಕಲ್ ಹೋಯ್ತು ನೋಡಿ, ಎಲ್ಲೊಬ್ಬ ಪೊಲೀಸ್ ಇದ್ದಾರೆ. ಡಿಸ್ಕ ಹೋಯ್ತು. ಆ ಪೊಲೀಸ್ ಇದ್ದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಅಂತೇಳಿ, ಗೊತ್ತಾಯ್ತಾ? ಹೌದು. ನೋಡಿ, ರಿಪಬ್ಲಿಕ್ ಕನ್ನಡದಲ್ಲಿ ಎಷ್ಟು ಬೇಗ ಕೊಟ್ಬಿಟ್ಟಿದ್ದೀವಿ ನಿಮಗೆ ಮಾಹಿತಿ. ನೋಡಿ, ಮತ್ತೊಂದು ಕಡೆ ಪೊಲೀಸ್ ವ್ಯಾನ್ ಹೋಯ್ತು, ನೋಡಿದ್ರಾ? ನೋಡಿ, ಇನ್ನೊಂದು ಕಡೆ ವ್ಯಾನು. 5:28. ಓಕೆ, 5:28 ಯಾವ ರೂಟಲ್ಲಿ ಅಂತ ನಾನು ನಿಮಗೆ ಭಾಳ ಸರಳವಾಗಿ ಹೇಳ್ತೀನಿ. ಸ್ಕ್ರೀನಲ್ಲಿ ಬಂದಾಗ ಒಟ್ಟಾರೆಯಾಗಿ 17 ಜನ ಆರಾಮಾಗಿದ್ದರು, ನಾನು ನೀನು ಒಂದಾದ ಮೇಲೆ ಅಂತ. ಆಗ ಈ ಅತಿರೇಕದ ಪರಮಾವಧಿಯಿಂದಾಗಿ ಫೋಟೋ ರಿಲೀಸ್ ಮಾಡಿ, ನೋಡಿದ್ರಾ ಬಾಸು ಅಂತಂದ್ಬಿಟ್ಟು, ಹೌದಾ ಬಾಸು ಅಂತಂದ್ಬಿಟ್ಟು ಕೋರ್ಟು ಕರ್ಕೊಂಡೋಗ್ರಿ, ಎತ್ತಾಕೊಂಡೋಗ್ರಿ ಬಳ್ಳಾರಿಗೆ ಅಂತ ಹೇಳಿದ್ದಾರೆ. ಸೊ ಈಗ ಪೊಲೀಸರು ಎತ್ತಾಕೊಂಡು ಹೋಗ್ತಾ ಇದೆ. ಓಕೆ, ಇದು ದೇವನಹಳ್ಳಿಯಲ್ಲಿ. 2 ರೂಟ್ ಇದೆ ನೋಡಿ ವೀಕ್ಷಕರೇ. ಪರಪ್ಪನ ಅಗ್ರಹಾರದಿಂದ 2 ರೂಟಲ್ಲಿ ಬಳ್ಳಾರಿಗೆ ಹೋಗ್ಬೋದು. ಒಂದು ರೂಟ್ ಯಾವುದು? ಪರಪ್ಪನ ವೆರಿ ಈಸಿ ರೂಟ್. ಅಂದರೆ ನೀವು ನೆಲಮಂಗಲ, ತುಮಕೂರು ಆದ ನಂತರ ಶಿರಾ ಅಂತ ಬರುತ್ತೆ, ಹಿರಿಯೂರು ಬರುತ್ತೆ, ಚಿತ್ರದುರ್ಗ ಎಂಟ್ರಿ ಆಗೋದಿಲ್ಲ ಅನ್ಸುತ್ತೆ. ಚಿತ್ರದುರ್ಗ ಎಂಟ್ರಿ ಆಗದೆ ಲೆಫ್ಟ್ಗೆ ಹೋಗ್ಬಿಟ್ಟು ನೀವು ಬಳ್ಳಾರಿಗೆ ಹೋಗ್ತೀರಿ. ಇದು ಈ ರೂಟ್ ಯಾಕೆ ನಮಗೆ ಭಾಳ ಈಸಿ ಅಂದರೆ, ಸಾಧಾರಣವಾಗಿ ರೋಡ್ ಚೆನ್ನಾಗಿದೆ, ಮತ್ತೊಂದು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಆಮೇಲೆ ನೀವು ದಾವಣಗೆರೆ ಮತ್ತೊಂದು ಆ ರೂಟಿಂದ ಹೋಗಿರ್ತೀರಿ. ಮತ್ತು ಈ ಕಾಂಗ್ರೆಸ್ ಒಂದು ಪಾದಯಾತ್ರೆ ಮಾಡಿತ್ತಲ್ಲ ಬೆಂಗಳೂರು ಟು ಬಳ್ಳಾರಿ, ಅದೇ ರೂಟಲ್ಲಿ ಹೋಗಿತ್ತು. 2ನೇ ರೂಟ್ ಯಾವುದು ಅಂತಂದರೆ, ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಮಂತ್ರಾಲಯ ರೂಟ್. ಎಲ್ಲ ಹೇಳಿ, ಹೆಬ್ಬಾಳ ಅಂದ ನಂತರ ಮುಂದ್ಗಡೆ ಹೋದ ನಂತರ ನಿಮಗೆ ಅನಂತಪುರ ಸಿಗುತ್ತೆ. ಬಾಗೇಪಲ್ಲಿ ಅಂದರೆ ನಮ್ಮ ಚಿಕ್ಕಬಳ್ಳಾಪುರದ ಬಾರ್ಡರ್ ಬಾಗೇಪಲ್ಲಿ ಬರುತ್ತೆ. ಬಾಗೇಪಲ್ಲಿ ನಮ್ಮ ಲಾಸ್ಟ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿಂದ ಸಾಯಿ ಕುಮಾರ್ ಒಮ್ಮೆ ಟ್ರೈ ಮಾಡಿದರು ಬಾಗೇಪಲ್ಲಿ. ಅಲ್ಲಿ ತೆಲುಗು ಮಾತಾಡೋದು ಜಾಸ್ತಿ. ಆ ನಂತರ ಅನಂತಪುರ ಬರುತ್ತೆ, ಅನಂತಪುರ ಡಿಸ್ಟ್ರಿಕ್ಟಲ್ಲಿ ಯಾರು ಬರ್ತಾರೆ ಅಂತಂದರೆ, ಈ ಸತ್ಯಸಾಯಿ ಬಾಬಾ ಅವ್ರದ್ದೆಲ್ಲ ಇತ್ತಲ್ಲ ಅನಂತಪುರ ಡಿಸ್ಟ್ರಿಕ್ಟ್. ಭಾಳ ನೀರಿಲ್ಲದ ಏರಿಯಾ ಅಲ್ಲಿ ಸತ್ಯಸಾಯಿ ಬಾಬಾ ನೀರೆಲ್ಲ ಕೊಟ್ಟು ಭಾಳ ಅದ್ಭುತ ಮಾಡಿದರು. ಹಾಗೆ ಸ್ಟ್ರೈಟ್ ಹೋದರೆ ಕರ್ನೂಲ್ ಹೋಗುತ್ತೆ. ಅದು ಕರ್ನೂಲ್ ಹೋಗ್ಬಿಟ್ಟು ಹೈದರಾಬಾದ್ ಹೋಗುತ್ತೆ. ನೀವು ಸ್ವಲ್ಪ ಲೆಫ್ಟಿಗೆ ತೊಗೊಂಡ್ರೆ ಮಂತ್ರಾಲಯ ಬರುತ್ತೆ. ಮಂತ್ರಾಲಯ, ರಾಯಚೂರು ಮಂತ್ರಾಲಯ, ಆ ಭಾಗದಿಂದ ನಿಮಗೆ ಬಳ್ಳಾರಿ ಹತ್ತಿರ ಆಗುತ್ತೆ. ಮಂತ್ರಾಲಯ, ರಾಯರು ಕರ್ನಾಟಕದ ಭಕ್ತರ ಪಾಲಿನ ದೇವರು. ಆದರೆ ಮಂತ್ರಾಲಯ ಕಮ್ಸ್ ಅಂಡರ್ ಇದು ಮೊದಲು ಆಂಧ್ರ ಪ್ರದೇಶ, ಈಗ ತೆಲಂಗಾಣ ಸ್ಟೇಟ್ಗೇನೋ ಬರುತ್ತೆ. ಮಂತ್ರಾಲಯ ಕರ್ನಾಟಕಕ್ಕೆ ಬರಲ್ಲ. ನಮ್ಮ ಭಕ್ತಾದಿಗಳೇ ಅದು ಈ ಇದು ಯಾವುದು ಸಿಪಾಯಿ ಸಿನಿಮಾದಲ್ಲಿ ಒಂದು ಹಾಡಿದೆ, ರಾಯ ನಮ್ಮವನು ತಿಮ್ಮ ನಿಮ್ಮವನು ಅಂತೇಳಿ. ರಾಯರಿಗೆ ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ ಭಕ್ತರು ಕರ್ನಾಟಕದ ಭಕ್ತರು ಜಾಸ್ತಿ. ಆಯಿತಾ? ಆ ಥರ ರಾಯ ನಮ್ಮವನು ತಿಮ್ಮ ನಿಮ್ಮವನು ಆ ಥರ ಒಂದು ಹಾಡೇ ಇದೆ ಅದು. ಯಾಕಂದರೆ ತಿಮ್ಮಪ್ಪನಿಗೆ ಕೂಡ ನಮ್ಮ ಈ ಸುರಪುರ ಸಂಸ್ಥಾನ ತುಂಬ ಉಡುಗೊರೆಗಳನ್ನು ಕೊಟ್ಟಿದೆ. ನೀವು ಹೇಳ್ದಂಗೆ ಶಿರಾ ಮತ್ತೆ ಈ ನೀವು ಹೇಳ್ತಾ ಇರೋ ರೂಟ್ ಕಂಪೇರ್ ಮಾಡಿದ್ರೆ ಇದು ಹತ್ರ, ಬಟ್ ಯಾಕೆ ಇಷ್ಟು ಸುತ್ತಿ ಬಳಸಿ ಕರ್ಕೊಂಡು ಹೋಗ್ತೀವಿ? ಏನಂತಂದ್ರೆ, ಒಂದು ಈ ಬಂದು ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತೆಲ್ಲ ಶುರು ಮಾಡೋದು ಬೇಡ ಅಂತ ಅಂದ್ಬಿಟ್ಟು, ಯಾವನಿಗೆ ಬೇಕು ಕಿರಿಕಿರಿ ಅಂತ ಅಂದ್ಬಿಟ್ಟು ಅದನ್ನು ಮಾಡಿರ್ತಾರೆ. ಆಮೇಲೆ ಇವತ್ತು ಈ ಥರ ಆಗೋದಕ್ಕೆ ಕಾರಣ ಕೂಡ ಇದೇ ಫ್ಯಾನ್ಸ್ಗಳು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಫೋಟೋ ತೆಗೆದಿದ್ದು ವೇಲುವನ್ನಾತ, ಅವನು ತನ್ನ ಹೆಂಡತಿ ಕಳಿಸಿರ್ತಾನೆ. ಪಾಪ ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ, ಅವರೇನೋ ಆ ಕಡೆ ಈ ಕಡೆ ಕಳಿಸ್ಬಿಟ್ರು ಅದನ್ನು. ಇನ್ನೊಬ್ಬ ಸತ್ಯ ಎನ್ನುವಂತ, ಇವ್ರದ್ದೆಲ್ಲ ಏನು ತಲೆ ಹೊಡೆತ ಅರ್ಥ ಆಗ್ತಾ ಇಲ್ಲ. ವಿಡಿಯೋ ಕಾಲ್ ಮಾಡಿದ್ದಾರೆ, ಗೊತ್ತಿರಬೇಕು. ಈ ವಿಡಿಯೋ ಕಾಲ್ ಮಾಡಿದರೆ ಗೊತ್ತಾಗ್ಬಿಟ್ರೆ ಇವ್ರಿಗೆ ಹೆಂಗಾಗಿದೆ ಅಂದರೆ, ಯಾರೇನು ಕೇಳೋ, ಇವರಿಗೆ ಕಾನೂನಿನ ಪರಿವೆಯೇ ಇಲ್ಲ. ಓಕೆ, ಇನ್ನು ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇರುವ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಬೆಳಗಿನ ತಿಂಡಿ ಕೊಟ್ಟರು ತಿನ್ನದೆ ದರ್ಶನ್ ಟೆನ್ಷನ್ನಲ್ಲಿದ್ದಾರಂತೆ. ಬಳ್ಳಾರಿಗೆ ಶಿಫ್ಟ್ ಸುದ್ದಿ ಕೇಳ್ತಾ ಇದ್ದಾಗೆ ಊಟ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಒಂದು ಟೆನ್ಷನ್ ಆಗುತ್ತೆ. ನವೀನ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನವೀನ್, ನಮ್ಮ ಇಲ್ಲಿ ತನಕ ನಿಮ್ಮ ಸುಪರ್ದಿಯಲ್ಲಿದ್ದರು, ಒಂದು ರೀತಿಯಲ್ಲಿ ಜೈಲಾಧಿಕಾರಿ ಇದ್ದಂಗೆ ಈ ಮನುಷ್ಯ ಇಲ್ಲಿ ನವೀನು ಪರಪ್ಪನ ಅಗ್ರಹಾರದಲ್ಲಿ. ಈಗ ರೇಣುಕಾರಾಧ್ಯ ಅವರಿಗೆ ಇವರು ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದಾರೆ. ಎಸ್, ಬೆಳಗಿನಿಂದ ನಿದ್ದೆ ಮಾಡಿದ್ರೋ ಇಲ್ಲೋ? ಯಾವಾಗಿಂದ ರೆಡಿ ಆಗಿದ್ದೀರಿ? ನೆನ್ನೆ ಹೋಗುತ್ತೆ, ಮೊನ್ನೆ ಹೋಗುತ್ತೆ, ರಾತ್ರಿ ಎಬ್ಸಿದೀವಿ, ಇರ್ಬೇಕ್ರಿ ಅಲ್ಲಿ ಅಂತ ಅಂದ್ಬಿಟ್ಟು. ಯಾರೆಲ್ಲ ಇದ್ರು ಹೇಳಿ ಪಾಪ, ಹೆಂಗಾಯ್ತು, ಏನಾಯ್ತು?
ಜಯಪ್ರಕಾಶ್ ಶೆಟ್ಟರೆ ನಿನ್ನೆ ದೀವಿತ್ ಅವರು ನಿನ್ನೆ ರಾತ್ರಿ ನಾನು ಮತ್ತು ದೀವಿತ್ ಅವರು ಇದ್ವಿ. ಇವತ್ತು ಕಳೆದ ರಾತ್ರಿ ನಾನು ಮತ್ತು ರಂಜಿತ್ ಅವರು ಇಡೀ ರಾತ್ರಿ ಯಾರೂ ಕೂಡ 2 ದಿವಸದಿಂದಲೂ ಕೂಡ ಮಲಗಿರಲಿಲ್ಲ. ಆದರೆ ಡೇಯಲ್ಲಿ 1-2 ಗಂಟೆ ನಿದ್ರೆ ಮಾಡಿದ್ವಿ. ಆದರೆ ಈಗ ಇರುವಂಥದ್ದು ಪ್ರಮುಖವಾಗಿ ಏನಂತ ಹೇಳಿದ್ರೆ ದರ್ಶನ್ ಅವರು ಇಲ್ಲಿ ಶಿಫ್ಟ್ ಆಗಿರುವ ಸಂಬಂಧ ಏನು ಜೈಲು ಅಧಿಕಾರಿಗಳು ಕಳೆದ ಓಕೆ, ಇದರ ನಡುವೆ ನನಗೆ ಅದೊಂದು ಮಿಸ್ ಆಯಿತು. ತೆಲಂಗಾಣ ಅಲ್ಲ, ಆಂಧ್ರ ಪ್ರದೇಶ ತುಂಬ ಜನ ಮೆಸೇಜ್ ಆಗ್ತಾ ಇದ್ದಾರೆ. ನನಗೆ ಆಂಧ್ರ ಅಂತ ಗೊತ್ತಿತ್ತು ಮೊದಲು, ಆದರೆ ಇದು ಇಬ್ಬಾಗ ಆಯ್ತಲ್ಲ. ಹೈದರಾಬಾದ್ಗೆ ಹೋದಾಗೆ ತೆಲಂಗಾಣ ಅಂತ ಆಗಿದೆ. ನಾವೊಂದು 7-8 ವರ್ಷ ಇದ್ವಲ್ಲ ಅಲ್ಲಿ. ಸೊ ಮಂತ್ರಾಲಯ ಆಂಧ್ರ ಪ್ರದೇಶಕ್ಕೆ ಸೇರಿದ್ದು, ತೆಲಂಗಾಣ ಅಲ್ಲ. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆ. ಓಕೆ, ಕರ್ನೂಲು ಜಿಲ್ಲೆ ಸ್ಟ್ರೈಟ್ ರೋಡ್ ಹೋದಾಗ ಕರ್ನೂಲ್ಗೆ ಹೋಗುತ್ತೆ. ಕರ್ನೂಲ್ಗಿಂತ ನೆಕ್ಸ್ಟ್ ಹೋದಾಗ ಮಂತ್ರಾಲಯಕ್ಕೆ. ಸೊ ಹಾಗಾಗಿ ತುಂಬ ಜನರಿಗೆ ಮಂತ್ರಾಲಯ ನಮ್ಮ ರಾಯಚೂರು ಕರ್ನಾಟಕದಲ್ಲಿ ಅಂದ್ಕೊಂಡಿದ್ದಾರೆ. ನೋ, ಮಂತ್ರಾಲಯ ಕಮ್ಸ್ ಅಂಡರ್ ಆಂಧ್ರ ಪ್ರದೇಶ. ಆದರೆ ಅಲ್ಲಿ ಇಡೀ ಇರೋದು ಕನ್ನಡನೇ. ಫುಲ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜದಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನವೇ, ಫುಲ್ ಕನ್ನಡವೇ ಅಲ್ಲಿರುವಂಥದ್ದು. ಸೊ ಅದಕ್ಕೆ ಹೇಳಿದೆ ನಾನು, ಈ ರೂಟ್ ಯಾಕೆ ಅಂತ ಹೇಳಿದ್ರೆ ಮಂತ್ರಾಲಯ ರೂಟಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಮಂತ್ರಾಲಯಕ್ಕೆ ಅಂತಲ್ಲ, ಬಟ್ ಅಲ್ಲಿಂದ ಯಾವುದು ನಿಮಗೆ ಬಳ್ಳಾರಿ ವೆರಿ ಶಾರ್ಟ್ ಕಟ್. ಓಕೆ.